ಮಾಡಬೇಕು, ಏನು ಮಾಡೋದು ಅಂತಲೂ ಒಂದಷ್ಟೊತ್ತು ಯೋಚನೆ ಮಾಡಿದೆ. ಏನು ತಲೆಗೆ ಹೊಳಿಲಿಲ್ಲ. ಬಂದು ಫ್ರಿಡ್ಜ್ ಓಪನ್ ಮಾಡಿದೆ, ಏನು ಮಾಡೋದು ಅಂತ ಹೇಳಿ ಚಿರೋಟಿ ರವೆ ಕಾಣಿಸ್ತು. ಹಾಗೆ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಡ್ತೀನಿ. ಜಾಸ್ತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಬಳಿಯೋದಕ್ಕೂ ಚೆನ್ನಾಗಿರುತ್ತೆ. ಕೆಲವೊಬ್ಬರು ತವನ ಆರಿಸ್ಬಿಟ್ಟು ಹಾಕ್ಕೊತಾರೆ ರೊಟ್ಟಿನ, ಅದು ಅವಶ್ಯಕತೆ ಇಲ್ಲ. ಹೀಗೇ ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕ್ಬೋದು, ಆದರೆ ತವ ಕಾದಿರಬೇಕು ಚೆನ್ನಾಗಿ. ಸಂತು ರೊಟ್ಟಿ ಸೀರೀಸ್ ನಮ್ಮ ಮನೇಲಿ ರೊಟ್ಟಿಗಳಂದರೆ ಸಂತುಗೆ ಫೇವ್ರೇಟು. ಕನುಷಿ ಅಂದರೆ ಪಿಜ್ಜಾ ಬರ್ಗರು, ಇದು ಅವಳಿಗೆ ಇಷ್ಟ. ನೋಡಿ ಎತ್ಕೊಂತಾಳೆ. ಬಂದು ಮಾಡಿಬಿಟ್ರೆ ಅದೇನೂ ಗೊತ್ತಾಗಲ್ಲ, ಸುಮ್ಮನೆ ಬಂದು ತಗೊಂಡು ತಿಂತಾಳೆ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪಿಜ್ಜಾ ಬಗ್ಗೆ, ಇಲ್ಲ ಪಿಜ್ಜಾ ಬನ್ನು, ಇಲ್ಲ ಬರ್ಗರ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ 2 ದಿನ ಮಾತ್ರ ಸಂಜೆ ಹೊತ್ತಿಗೆ ಕ್ಲೀನ್ ಆಗೋ ರೀತಿ ಮನೇನ ಕ್ಲೀನ್ ಮಾಡ್ಕೊತೀನಿ. ಇನ್ನು ಇವಾಗ ಏನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಸ್ಕೂಲ್ ಶುರು ಆದರೆ ಶನಿವಾರ ಭಾನುವಾರದತ್ತು ಮಾತ್ರನೇ. ಹಾಂ, ವಾವ್, ಅಯ್ಯಯ್ಯೋ ನೋವೇ. ಅದು ಖಾಲಿ ಆಗೋವರೆಗೂ ನಿದ್ರೆ ಬರೋಲ್ಲ ಕನುಷಿಗೆ. ಆಡೋದಕ್ಕೆ ಅಂತ ಹೋಗಿದ್ರು. ಅವಾಗ ಬಂದು ಹೇಳಿದ್ರು, ಮಮ್ಮಿ ಶ್ರೇಯ ಆಂಟಿ ಬರ್ತಡೇಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಅವಾಗ ತೆಗೆದು ನೋಡಿದೆ, ಅದು ಕಾರ್ಡು ಇವತ್ತೇ ಇದ್ದಿದ್ದು. ನಾನು ಡೇಟ್ ಇನ್ನು ಮನೆ ಒರೆಸ್ಕೊಂಡು ಬರೋಣ ಅಂತ ಒರೆಸ್ತಾ ಇದ್ದೆ. ಕೈಲಿ ಒರೆಸ್ತೀನಿ ಅಂತ ಹೇಳಿದ್ದೆ, ಬಟ್ ಮಾಪ್ ತೊಗೊಂಡಿದ್ದು ನೋಡಿದ ತಕ್ಷಣ ಇವಾಗ ಅನ್ಕೋಬೋದು ಮಾಪಲ್ಲಿ ಒರೆಸ್ತಾ ಇದ್ದೀನಿ ಅಂತ. ಏನಾದರೂ ಹೇಳಿದ ಟೈಮ್ಗಿಂತ ಸ್ವಲ್ಪ ಲೇಟ್ ಆಗುತ್ತಲ್ವ. ಸೊ ಬನ್ನಿ ಇವಾಗ ಹೊರಡೋಣ. ಹೊಡ್ಕೊಂಡು ಬಂದೆ. ಪಾರ್ಟಿನ ಮುಗಿದೋಗಿರ್ಬೇಕು ಅಂತ ಹೇಳಿ, ಆದರೆ ಇನ್ನೂ ಅಲ್ಲಿ ಪಾರ್ಟಿನೇ ಸ್ಟಾರ್ಟ್ ಆಗಿರಲಿಲ್ಲ. ಏನು ಬರ್ತಿದ್ದಾಗೇ ಇನ್ನು ಈ ಬರ್ತಡೇ ಬಾಯ್ ಬಂದು ಅವನ ನೇಮು ಸಾತ್ವಿಕ್ ಅಂತ ಹೇಳಿ. ಎಲ್ಲರೂ ಕೂಡ ನಿಮ್ಮ ಕಡೆಯಿಂದನೂ ಕೂಡ ಅವ್ನಿಗೆ ವಿಶಸ್ನ ಹೇಳಿಬಿಡಿ, ಅವ್ನಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ. ನಾವು ಕ್ವಾರ್ಟರ್ಸಲ್ಲಿದ್ದಾಗ ತುಂಬ ಜನ ಉತ್ತರ ಕರ್ನಾಟಕದವ್ರು ಇದ್ದರು ಅಲ್ಲಿ. ಬಟ್ ಆದರೆ ಇವಾಗ ಇಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದಾರೆ. ಏನೂ ಕೆಲಸ ಇಲ್ಲ, ಅಡುಗೆ ಏನೂ ಮಾಡೋ ಹಾಗಿಲ್ಲ. ಹಾಗೆ ಎಲ್ಲ ಪಾತ್ರೆನೂ ವಾಶ್ ಮಾಡೋದಿದ್ದಾಗಿದೆ, ಎಲ್ಲ ಕೆಲಸನೂ ಮುಗಿದಿದೆ. ಇನ್ನು ನಾವು ಅಲ್ಲೇ ತಿಂದು ಬಂದಿದ್ದು. ಫುಲ್ ಹೊಟ್ಟೆ ತುಂಬಿ ಬರೀ ನೀರು ಕುಡಿತಾ ಇದ್ವಿ. ಮೈ ಚಾನಲ್ ಇದನ್ನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕನುಷಿಗೆ ಇವಾಗ ಟ್ಯೂಷನು ಇದೆ, ಅವಳು ಟ್ಯೂಷನ್ಗೆ ಅಂತ ಹೇಳಿ ರೆಡಿಯಾಗಿ ಕೂತಿದ್ದಾಳೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬೇಗನೆ ಇದ್ದೆ, ತುಂಬ ಲೇಟಾಗಿ ಏನು ಎದ್ದಿಲ್ಲ. ಆದ್ರೂ ಕೂಡ ಎದ್ದು ಸುಮ್ಮನೆ ಹಾಗೆ ನಾನು ಸಂತು ಮಾತಾಡ್ತಾ ಕೂತ್ಬಿಟ್ವಿ. ತಿಂಡಿ ಮಾಡೋದೇ ಮತ್ತೆ ಇನ್ನು ಇವಾಗ ಅದಕ್ಕೋಸ್ಕರ ಬೇಗ ತಿಂಡಿ ಮಾಡಬೇಕು. ಏನು ಮಾಡೋದು ಅಂತಲೂ ಒಂದಷ್ಟೊತ್ತು ಯೋಚನೆ ಮಾಡಿದೆ. ಏನು ತಲೆಗೆ ಹೊಳಿಲಿಲ್ಲ. ಬಂದು ಫ್ರಿಡ್ಜ್ ಓಪನ್ ಮಾಡಿದೆ, ಏನು ಮಾಡೋದು ಅಂತ ಹೇಳಿ ಚಿರೋಟಿ ರವೆ ಕಾಣಿಸ್ತು. ರವೆ ರೊಟ್ಟಿ ಮಾಡಿ ತುಂಬ ದಿನನೇ ಆಗಿದೆ. ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪು ಕೂಡ ಇತ್ತು ಮನೆಯಲ್ಲಿ. ರವೆ ರೊಟ್ಟಿ ಮಾಡಿಬಿಡೋಣ ಅಂತ ಮಾಡ್ತಾ ಇದೆ. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ರವೆ ರೊಟ್ಟಿ ಅಂದರೆ ಏನು ದೊಡ್ಡದು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಬಳಿಯೋ ರೊಟ್ಟಿ ಮಾಡ್ತೀನಿ, ಅಂದರೆ ರವೆ ರೊಟ್ಟಿನಲ್ಲೇ. ರವೆ ದೋಸೆ ಅಂದರೆ ನೀರು ಥರ ಹಾಕ್ತಾರೆ, ಬಟ್ ರೊಟ್ಟಿನೇ ಮಾಡೋವಂಥದ್ದು ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ರವೆ ರೊಟ್ಟಿ ಎಲ್ಲರೂ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ. ಕೆಲವೊಬ್ಬರು ಅದೇ ತವಾನ ಆರಿಸ್ಕೊಂಡು ಬಳಿತಾರೆ, ಬಟ್ ಇಲ್ಲ, ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ. ಅದನ್ನು ತೋರಿಸ್ತೀನಿ ಇವಾಗ. ಇಲ್ಲಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕ್ಯಾರೆಟು ಒಂದನ್ನು ತುರ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಹಾಗೆ ಇದು ಸಬ್ಬಕ್ಕಿ ಸೊಪ್ಪು ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಎಲ್ಲ ಹಾಕಿ ಮಾಡಿದ್ರೆ ಮಸಾಲ ರೊಟ್ಟಿ ಥರ ಚೆನ್ನಾಗಿರುತ್ತೆ ರವೆ ರೊಟ್ಟಿ. ಬರೀ ಅಂದರೆ ರವೆ ಕಲಸಿ ಹಾಕೋದಕ್ಕಿಂತ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರೊಟ್ಟಿ ತಿನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ. ಏನೋ ಜೊತೆಗಿಲ್ಲ ಅಂದರೂ ತಿನ್ಬೋದು. ಆದ್ರೂ ಕೂಡ ನಾನು ಚಟ್ನಿ ಇರ್ತೀನಿ ಇವಾಗ. ಇದು ಮತ್ತು ಚಟ್ನಿಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಏನವ ಇಲ್ಲಿ ಕನುಷಿ ರೆಡಿಯಾಗಿ ನಿಂತವಳು. ನಮ್ಮ ಕನುಷಿ ಟ್ಯೂಷನ್ಗೆ ಹೋಗೋದಕ್ಕೆ ಇವಾಗ ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ತುರಿದಿರೋ ಕ್ಯಾರೆಟು, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಎಲ್ಲದನ್ನು ಹಾಕ್ಕೊಳ್ತೀನಿ. ಜೊತೆಗೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಟೈಮಲ್ಲಿ ರವೆನ ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು 1 ಟೈಮು ಹಾಗೆ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಡ್ತೀನಿ. ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ, ಕಮ್ಮಿ ಹಾಕಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ರವೆ ಸ್ವಲ್ಪ ಜಾಸ್ತಿನೇ ನೀರನ್ನ ತೊಗೊಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ನೋಡಿ ಇವಾಗ ಇದು ಇಷ್ಟು ತೆಳುವಾಗಿದೆ. ಇವಾಗ ಇದು ಸ್ವಲ್ಪ ಹೊತ್ತು ನೆನೆಯಲಿ. ಅಷ್ಟರಲ್ಲಿ ನಾನು ಚಟ್ನಿನ ರೆಡಿ ಮಾಡ್ಕೊತೀನಿ. ಫಸ್ಟು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ. ಕಾಯಿ 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹುರ್ಗಡ್ಲೆನ 2 ಹಿಡಿಯಷ್ಟು ಹಾಕ್ಕೊತೀನಿ. ಹುರ್ಗಡ್ಲೆ ಜಾಸ್ತಿ ಹಾಕಿದ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಖಾರಕ್ಕೆ 3 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ನೀರು ಹಾಕ್ಕೊತೀನಿ.
ಗ್ರೈಂಡ್ ಆಗಿದೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇದು ಇಷ್ಟು ತೆಳುವಾಗಿ ಈ ರೀತಿ ಇದೆ. ಇದು ಇಲ್ಲಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಕಾದಿದೆ ತವಾಗೆ ಕೈಯಲ್ಲೇ ಬಳಿಯೋವಂಥದ್ದು. ಒಂದು ಕೈಯಲ್ಲಿ ತೆಗೆದು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತವಾ ಕಾದಿದ್ರೆ ಬಳಿಯೋದಕ್ಕೂ ಚೆನ್ನಾಗಿರುತ್ತೆ. ಕೆಲವೊಬ್ಬರು ತವಾನ ಆರಿಸ್ಬಿಟ್ಟು ಹಾಕ್ಕೊತಾರೆ ರೊಟ್ಟಿನ. ಅದು ಅವಶ್ಯಕತೆ ಇಲ್ಲ. ಹೀಗೇ ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕ್ಬೋದು. ಆದರೆ ತವಾ ಕಾದಿರಬೇಕು ಚೆನ್ನಾಗಿ. ನೋಡಿ ಇವಾಗ ಇದು ಎಕ್ಸ್ಟ್ರಾ ಏನು ಬರುತ್ತೆ ಇದನ್ನು ತೆಕ್ಕೊಂಡ್ರೆ ಇದು ತೆಳುವಾಗಿ ಬರುತ್ತೆ ರೊಟ್ಟಿನೂ ಕೂಡ. ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಅದು ಕ್ರಿಸ್ಪಿಯಾಗಿರುತ್ತೆ. ನೀವು ಜಾಸ್ತಿ ಬೇಕಿದ್ರೆ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಕಿದ್ರೂ ಬೇಯಿಸ್ಕೊಳ್ಬೋದು. ಇಲ್ಲ ಬೇಗ ಬೇಕಿದ್ರೂ ತೆಕ್ಕೊಳ್ಬೋದು. ನೀಟಾಗಿ ತವದಿಂದ ಎದ್ದು ಬರುತ್ತೆ. ರೊಟ್ಟಿನೂ ಕೂಡ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಆಗುತ್ತೆ. ಬೇಗ ಆಗಬೇಕು ಅಂದರೆ ತರಕಾರಿ ಕಟ್ ಮಾಡೋದು ಸ್ವಲ್ಪ ಟೈಮ್ ತೊಗೋಬೋದು ಅಷ್ಟೇ. ಅಂದರೆ ಈರುಳ್ಳಿ, ಕೊತ್ತಂಬರಿ, ಆ ಸೊಪ್ಪುಗಳನ್ನ ಕಟ್ ಮಾಡೋದು. ಅದಲ್ಲದೆ ರೊಟ್ಟಿ ಮಾಡೋದಕ್ಕೆ ಮಾತ್ರ ತುಂಬ ಬೇಗ ಆಗಿಬಿಡುತ್ತೆ. ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ಮಾತ್ರ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಪ್ರತಿಯೊಂದು ರೊಟ್ಟಿನೂ ಅಷ್ಟೇ. ಕೆಲವೊಬ್ಬರು 2 ತವಗಳನ್ನ ಇಟ್ಟು ಒಂದು ತವ ಬಿಸಿ ಕಮ್ಮಿ ಆದಮೇಲೆ ಹಾಕ್ತಾರೆ ರೊಟ್ಟಿನ. ಅದರ ಅವಶ್ಯಕತೆ ಇಲ್ಲ. ಹಾಗೆಯೇ ಡೈರೆಕ್ಟಾಗಿ ನೀವು ಒಂದಾದ್ಮೇಲೆ ಒಂದರಾಗೆ ರೊಟ್ಟಿನ ತಟ್ಕೊಳ್ಬೋದು. ಹಾಗೆ ತೆಳುವಾಗೂ ಕೂಡ ತಟ್ಬೋದು. ನೋಡಿ ಈ ರೀತಿ ಒಂದು ಟೈಮ್ ತಟ್ಬಿಟ್ಟು ಮೇಲ್ಗಡೆ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನೆಲ್ಲ ತೆಗೆದುಬಿಟ್ರೆ ರೊಟ್ಟಿ ಥರ ಮಂದವಾಗಿರಲ್ಲ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಹೀಗೆ ತಟ್ಟಬೇಕಾದ್ರೆ ತೆಳುವಾಗಿ ಕಲಸಿ ಇಟ್ಕೊಂಡ್ರೆ ರೊಟ್ಟಿ ಹಿಟ್ಟನ್ನ ನಿಮಗೆ ತಟ್ಟಬೇಕಾದ್ರೆ ಈಸಿ ಆಗುತ್ತೆ. ಕೈಗೆ ಬಿಸಿ ತಾಕೋದಿಲ್ಲ. ಅದು ನೀರಂಶ ಜಾಸ್ತಿ ಇರೋದ್ರಿಂದ ಹಾಗೆ ಈಸಿಯಾಗಿ ಬಿಸಿ ತವದ ಮೇಲೇ ತಟ್ಕೊಂಡು ಬೇಗ ರೊಟ್ಟಿನ ಮಾಡ್ಕೊಳ್ಬೋದು. ಒಂದು ಟೈಮ್ ಟ್ರೈ ಮಾಡಿ. ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಚಟ್ನಿ ಹೆಂಗೈತೆ, ರೊಟ್ಟಿ ಹೆಂಗೈತೆ? ಸೂಪರ್ ಆಗೈತೆ. ಸೂಪರ್. ಸಂತು ರೊಟ್ಟಿ ಸೀರೀಸ್. ನಮ್ಮ ಮನೇಲಿ ರೊಟ್ಟಿಗಳಂದರೆ ಸಂತುಗೆ ಫೇವ್ರೇಟು. ಕನುಷಿ ಅಂದರೆ ಪಿಜ್ಜಾ, ಬರ್ಗರು, ಇದು ಅವಳಿಗಿಷ್ಟ. ನೆನ್ನೆ ಹಠ ಮಾಡಿ ಪಿಜ್ಜಾ ಮಾಡಿಸ್ಕೊಂಡು ತಿಂದವಳೆ. ನಂಗೆ ಪಿಜ್ಜಾ ಬೇಕು ಅಂತ. ರೊಟ್ಟಿ ಮುಕ್ಕಾಲು ಭಾಗ ತಿಂದೆದ್ದೋದ್ಲು. ಪೂರ್ತಿ ತಿಂದು ಖಾಲಿನೇ ಮಾಡಲಿಲ್ಲ. ನೆನ್ನೆ ಪಿಜ್ಜಾನ ನನಗಿಂತ ಸಾನುಗಿಂತ ಸಂತುಗಿಂತ ಜಾಸ್ತಿ ಪಿಜ್ಜಾ ತಿಂದವಳು. ಅಂಥದ್ದಾದ್ರೆ ಬೇಗ ಒಂದು ಪನ್ನೀರ್ ಪೀಸ್ ಸಿಗಲಿಲ್ಲ ಮಾಡಿದ ಏನು ಕೊಡ್ದೇನೆ ಚೆನ್ನಾಗಿ ತಿಂತಾಳಂತ ಅದನ್ನೆಲ್ಲದನ್ನು. ಇದೆಲ್ಲ ಆದ್ರೆ ಆಗಲ್ಲ. ನನಗೆ ಅಂತ ದೊಡ್ಡ ಪೀಸ್ ಜಾಸ್ತಿ ಚೀಸ್ ಇರೋ ಪಿಜ್ಜಾ ತಗೊಳ್ಳೆ. ನೆಕ್ಸ್ಟ್ ಟೈಮಿಂದ ಪಿಜ್ಜಾ ಬಂದ್ ಮಾಡಿಬಿಡ್ತೀನಿ. ಪಿಜ್ಜಾದಲ್ಲಿ ಮೇಲ್ಗಡೆ ಟಾಪಿಂಗ್ಸ್ನ ನೋಡಿ ಪನ್ನೀರ್ ಜಾಸ್ತಿ ಇದೆಯಾ, ಏನು ತಿನ್ನೋದಕ್ಕೆ ಅಂದರೆ ಚೀಸ್ ಜಾಸ್ತಿ ಇದೆಯಾ ಅಂತ ನೋಡಿ ಎತ್ಕೊಂತಾಳೆ. ಬಂದ್ ಮಾಡಿಬಿಟ್ರೆ ಅದೇನು ಗೊತ್ತಾಗಲ್ಲ. ಸುಮ್ಮನೆ ಬಂದು ತಗೊಂಡು ತಿಂತಾಳೆ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪಿಜ್ಜಾ ಬಗ್ಗೆ, ಇಲ್ಲ ಪಿಜ್ಜಾ ಬನ್ನು, ಇಲ್ಲ ಬರ್ಗರ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಪಿಜ್ಜಾ ಓವನಲ್ಲಿ ಬೇಕಾ, ಇಲ್ಲ ನಾರ್ಮಲಾಗಿ ಕಡಾಯಲ್ಲಿ ಮಾಡ್ತೀನಲ್ಲ ಆ ರೀತಿ ತೋರಿಸ್ಬೇಕಾ, ಯಾವ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಸಂತು ಇವಾಗ ತಿಂಡಿ ತಿಂದು ಹೋಗಲಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ಏನೂ ಕ್ಲೀನ್ ಮಾಡಿಲ್ಲ. ಮನೆಯೆಲ್ಲ ಹಂಗಂಗೆ ಇದೆ. ಬೆಳಗ್ಗೆ ಎದ್ದು ಮಾತಾಡ್ಕೊಂಡು ಕೂತ್ಕೊಂಡು ಅರ್ಜೆಂಟು ಟೈಮ್ ಆಗೋಯ್ತು ಕನಿಷ್ಠ ಟ್ಯೂಷನ್ಗೆ ಅಂತ ಹೇಳಿ ತಿಂಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟೆ ಫಸ್ಟಿಗೆ. ವಾರದಲ್ಲಿ 2 ದಿನ ಸ್ವಲ್ಪ ಲೇಟಾಗಿ ಮನೇನ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ವಾರಗಳಿದ್ದಾಗ, ಪೂಜೆಗಳಿದ್ದಾಗ ಅರ್ಜೆಂಟಲ್ಲಿ ಮನೇನ ಕ್ಲೀನ್ ಮಾಡಿರ್ತೀನಲ್ವ, ಅದಕ್ಕೋಸ್ಕರ ಬೇಡ ಅಂತ ಹೇಳಿ ವಾರದಲ್ಲಿ 2 ದಿನ ಮಾತ್ರ ಸಂಜೆ ಹೊತ್ತಿಗೆ ಕ್ಲೀನ್ ಆಗೋ ರೀತಿ ಮನೇನ ಕ್ಲೀನ್ ಮಾಡ್ಕೊತೀನಿ. ಇನ್ನು ಇವಾಗ ಏನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ನಾನು ಮನೇನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಕನುಷಿ ಬ್ಯಾಗ್ನ ಎತ್ಕೊಂಡು ಅಲ್ಲಿ ಸೋಫಾ ಮೇಲೆ ಬಿಸಾಕೊಂಡು ಕೂತಾಳೆ. ಬ್ಯಾಗ್ನ ಹಾಕೊಂಡು ಕೂತ್ಬಿಟ್ಟಿದ್ಲು ಕನುಷಿ. ಟ್ಯೂಷನ್ಗೆ ಹೊಡೋದಕ್ಕೆ ಅಂತ ಬ್ಯಾಗ್ ಹಾಕೊಂಡು ಕೂತ್ಕೊಬಿಟ್ಟು ತಿಂಡಿ ತಿಂದಿಲ್ವಲ್ಲ ಅಂದ್ಬಿಟ್ಟು ಬೇಗ ತಿಂಡಿ ಮಾಡಿದ್ದು. ನಮಗೂ ಗೊತ್ತಿಲ್ಲ ಟ್ಯೂಷನ್ ಎಷ್ಟು ಗಂಟೆಗೆ ಅಂತ ಹೇಳಿ. ಸಂತು ನಿನ್ನೆ ಕನುಷಿ 10 ಗಂಟೆಗೆ ಅಂದಿದ್ಲು ಟ್ಯೂಷನು. ಇಲ್ವಂತ? ಏಕೆ? ಅವನೇನ ಮಾಡಿದ್ದು? ಕನುಷಿ ಆಯ್ತು ಹೋಗವ ಸ್ವಿಮ್ಮಿಂಗ್ ಕೇಳ್ತಾ ಇದ್ದು. ಇವಾಗ ಸ್ವಿಮ್ಮಿಂಗ್ ಕಳಿಸ್ಬಿಟ್ಟು ಆಮೇಲಿಂದ ಬಂದು ಸ್ನಾನ ಮಾಡ್ಕೊಳ್ಳಿ, ಫ್ರೆಶ್ ಅಪ್ ಆಗಲಿ ಇನ್ನೊಂದ್ಸರಿ ಅವಳು. ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ತಿಂತೀನಿ. ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಓಹೋ, ಏನು ಎಲ್ಲರೂ ಒಂದಷ್ಟು ಜನ, ಜಾಸ್ತಿ ಜನನೇ ಇರೋ ಹಾಗಿದ್ದಾರೆ. ನಮ್ಮ ಕನುಷಿಗೆ ಪೂಲ್ಗೆ ಹೋಗ್ಬೇಕು ಅನ್ಸ್ಬಿಟ್ರೆ ಮಾತ್ರ ಹೋಗ್ತಾ ಇರಬೇಕು ಅವಳಿಗೆ. ಸಾಕು ಬನ್ನಿ. ಹೋಗ್ತೀಯಲ್ಲ ಬಿಗ್ ಪೂಲ್ಗೆ? ಏನು ಹೊಸ್ದಾಗಿ ಹೋಗ್ತಿದ್ಯಾ? ಸಾಕಾಯ್ತಾ ಸನಮ್ಮ? ಅದು ನೀರೆಲ್ಲ ಆಡಿದ್ರೆ ಹಂಗೆ ಕಟ್ಟಾಗುತ್ತೇನೆ. ಇಲ್ಲಿ ಶನಿವಾರ ಭಾನುವಾರದಲ್ಲಿ ಮಾತ್ರ ಹಿಂಗೆ ಆಡ್ತಾರೆ ಮಕ್ಕಳು. ಆದರೆ ಈಗ ಸ್ಕೂಲ್ ರಜಾ ಇರೋದ್ರಿಂದ ಯಾವ ದಿನ ಬೇಕಾದರೂ ಲೆಕ್ಕಕ್ಕಿರೋದಿಲ್ಲ. ಸ್ಕೂಲ್ ಶುರು ಆದರೆ ಶನಿವಾರ ಭಾನುವಾರದತ್ತು ಮಾತ್ರನೇ. ಹಾಂ, ಹೆದರಿಕೆ ಆದರೆ ಬೇಡ ನಡಿ ಬೇಡ ನಡಿಯೇ.
ಹೋಗುವ ಚೆನ್ನಾಗಿ ಅವಳನ್ನ ಇಟ್ಕೊ. ಓಹೋ ಅವ್ರ ಮೇಲೆ ಬಿದ್ದುಬಿಟ್ಟು ಆಮೇಲೆ ಸುಶಿ ಸೈಡ್ ಬೈ ಈ ಕಡೆ ಬಿದ್ದಿದ್ದಾಳ ಮೇಲೆ ತಲೆ ಮೇಲೆ. ದೊಡ್ಡಮ್ಮನವ್ರಿಗೆ ಹೋಗಿದ್ದು ಬಂದಲ್ಲ ಅವಾಗ ಅಣ್ಣನ ಕೊಟ್ಟು ಕಳಿಸಿದ್ರು ಅಣ್ಣನ ಈ ರೀತಿ ಅವರೇನೆ ಅಲ್ಲೇ ಪ್ಯಾಕ್ ಮಾಡಿ ಎಲ್ಲದನ್ನು ನನಗೊಂದು ಬಾಕ್ಸು ಅವಿನಿಗೆ ಒಂದು ಬಾಕ್ಸು ಅಕ್ಕನಿಗೆ ಒಂದು ಬಾಕ್ಸ್ ಅಂತ ಕೊಟ್ಟು ಕಳಿಸಿದ್ರು. ಅದನ್ನು ಇಷ್ಟಿನವರೆಗೂ ಓಪನ್ ಮಾಡಿರಲಿಲ್ಲ. ಸ್ಮೆಲ್ಲು ಗಮ್ ಅಂತ ಬರ್ತೈತೆ, ಅದಕ್ಕೆ ಓಪನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ವಾವ್ ಸಾಕು. ಅಯ್ಯಯ್ಯೋ ಒಂದು ಹೋಗೇ ಬಿಟ್ಟೈತೆ ಪೂರ್ತಿಯಾಗಿ, ಬಟ್ ಸಖತ್ತಾಗಿ ಹಣ್ಣಾಗೈತೆ ಎಲ್ಲ. ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ಎಲ್ಲ. ಕಟ್ ಮಾಡ್ತೀನಿ ಇವಾಗ. ಇದು ಸ್ವಲ್ಪ ಹಣ್ಣಾಗಿಲ್ಲ. ಅಯ್ಯೋ ಎಲ್ಲ ಒಯ್ತೈತೆ. ಇನ್ನೊಂದು 2 ದಿನ ಬಿಟ್ಟಿದ್ರೆ ಇರೋ ಬರೋದೆಲ್ಲ ಹೋಗ್ಬಿಟ್ಟಿರೋದೇನೋ. ಸ್ಮೆಲ್ ಕೊಡಿಲಿ, ಸ್ಮೆಲ್ ಕೊಡಿ. ಅದು ಸುಮ್ಮನೆ ತೆಗ್ದಿಟ್ಕೊಂಡು ಇಟ್ಕೊಂಡು ಅಣ್ಣ ಇರವ ಕ್ಲೋಸ್ ಮಾಡ್ತಾನೆ ಇರ್ಬೇಕು ನಾವು. ಸ್ಮೆಲ್ಲಿಂಗ್ ಬರ್ತೈತೆ ನೋಡಾಯ್ತು. ಎಲ್ಲ ಚೆನ್ನಾಗಿ ಆಗೈತೆ. ಓ ಇದು ಇಷ್ಟು ಹಣ್ಣಾಗೈತೆ ನೋಡು. ಇದು ಕಟ್ ಮಾಡುವುದೇ ಇದು ಸ್ಮೆಲ್ ನೋಡ್ತೀನಿ ಅದು. ಇದು ಒಯ್ತೈತೆ. ಇದು ಕಟ್ ಮಾಡಿ ಇವಾಗ ಬಿಟ್ಟಿದ್ರೆ ಇನ್ನೊಂದಷ್ಟು ಹಣ್ಣು ಹೋಗಿ. ಕಲರ್ ನೋಡಿ ಎಷ್ಟು ಎಳ್ಳಾಗೈತೆ ಇದು. ಎಲ್ಲ ಕಲರ್ ಸಾಕತ್ತಾಗಿ ಬಂದೈತೆ ಕಲರ್ಗಳು. ಅಮ್ಮ ಇದು ಕಟ್ ಮಾಡಮ್ಮ. ಓ ಇದು ನೋಡಿ ಹಿಂಗೆ ಬಿಟ್ಟರೆ ಸ್ವಲ್ಪ ಹಣ್ಣಾಗಬೇಕು. ಇದು ಸ್ವಲ್ಪ ಹಣ್ಣಾಗಬೇಕು ಕಲರ್. ಈ ತರ ಕಲರ್ ಇಷ್ಟ ನನಗೆ. ರೆಡ್ ಮತ್ತೆ ಇನ್ನು ಸ್ವಲ್ಪ ಕಾಯಿ ಥರ ಇರೋದು ಇನ್ನು ಒಂದಿನ ಆಗ್ಲಂತೆ. ಆಕ್ಚುಲಿ ಫ್ರೂಟಿ ಮಾಡ್ಬಿಟ್ಟಿದೆ ಆಯ್ತಿತ್ತು. ಕಾಯಿ ತರದು ಅದು ತರಬೇಕಾಗುತ್ತೆ ಆಕ್ಚುಲಿ ಕಾಯಿ ತರದು. ಇರಲಿ ಇನ್ನೊಂದಿನ, ಅದು ಇನ್ನೊಂದಿನ 2 ದಿನ ಇದನ್ನ ಇಟ್ಬಿಟ್ಟು ತುಂಬ ಹಾಕ್ಬಿಟ್ಟಿದ್ರಪ್ಪ. ಇಲ್ಲ ನೋಡಪ್ಪ ಬಂತೇನೆ. ಮುದ್ದೆ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಿಸಿ ಬಿಸಿ ಅನ್ನ, ಹೀರೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಇವಾಗ ಊಟ ಮಾಡಬೇಕು. ಇಲ್ಲಿ ಮಾವಿನ ಹಣ್ಣು ತೆಗ್ದಿದ್ರಲ್ಲಿ ಇನ್ನು 5 ಹಣ್ಣು ಇಲ್ಲಿ ಉಳಿದಿರೋದು. ಏನವ ಸಂತು ಬರ್ತಾ ಕೇಕ್ ತಂದು ಕೊಟ್ಬಿಟ್ಟವ್ರೆ. ಕನುಷಿಗೆ ತಡಿಯೋಕೆ ಆಗ್ತಾಯಿಲ್ಲ. ಅದನ್ನು ಹೋಗೋದು ಬರೋದು ಅದನ್ನೇ ಮುಟ್ಟೋದು. ಇಲ್ಲಿ ಚರಿ ಇಲ್ಲೇ ಬಿದ್ದೈತೆ, ಪರವಾಗಿಲ್ಲ, ನಾವು ಅದನ್ನೇ ತಿಂತೀವಿ. ಚರಿ ಎತ್ಕೊಂಡು ಅದನ್ನೇ ತಿನ್ನು, ಪರವಾಗಿಲ್ಲ. ಅವಳಿಗೆ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಜಾಸ್ತಿ ಇರುತ್ತೆ ಅದೇ ಬೇಕು ಅಂತ ಕನುಷಿ. ಪರವಾಗಿಲ್ಲ. ಇನ್ನು ಸಂತು ಬಂದು ಟಿ ವಿ ನೋಡ್ತಾ ಕೂತಿದ್ರು. ಟಿ ವಿ ನೋಡ್ತಾ ಇಲ್ಲ, ಫೋನ್ ನೋಡ್ತಾ ಕೂತವ್ರೆ. ಟಿ ವಿ ಕನುಷಿ ಆನ್ ಮಾಡಿಬಿಟ್ಟು ಅವಳಿಗೆ ಈ ಬೆಕ್ಕುಗಳು ಆಡ್ತಾವಲ್ಲ ಹಾಗೆ, ನಾನು ಯಾವಾಗಲೂ ಸಂತೂರ್ನ ಹೇಳ್ತೀನಲ್ಲ ಹಾಗೆ ಇಲ್ಲಿ ಐತಲ್ವಾ, ಒಯ್ತಾ ಬತ್ತಾ ತೆಗೆದು ನೋಡ್ತಾ ಇರಬೇಕು. ಅದು ಖಾಲಿ ಆಗೋವರೆಗೂ ನಿದ್ರೆ ಬರೋಲ್ಲ ಕನುಷಿಗೆ. ಇಬ್ಬರು ನೀರಲ್ಲಿ ಆಡಿ ಬಂದಿದ್ದರಿಂದ ಇಬ್ರಿಗೂ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಅಂತ ಹೇಳಿ ಸಂತಕ್ಕೆ ಕಾಲ್ ಮಾಡಿ ತಿನ್ನೋದಕ್ಕೆ ಕೇಕ್ನ ತರೋದಕ್ಕೆ ಹೇಳಿದರು. ಆ ಕೇಕ್ನ ಅದಕ್ಕೋಸ್ಕರ ಸಂತು ತಂದಿದ್ರು. ಇನ್ನು ಕನುಷಿಗೆ ಅದು ತಂದಮೇಲೆ ಮುಗೀತು. ಅದು ಖಾಲಿ ಆಗೋವರೆಗೂ ಕೂತದ ಕಡೆ ಕೂರೋದಕ್ಕೆ ಆಗೋದಿಲ್ಲ ಅವಳಿಗೆ, ಅದಕ್ಕೋಸ್ಕರ ಹಂಗೆ ಆಡ್ತಾಯಿದ್ಲು. ಇನ್ನು ಅದು ತಿನ್ಬಿಟ್ರೆ ಊಟ ಮಾಡೋದಿಲ್ಲ ಅಂತ ಹೇಳಿ ನಾನು ಅಷ್ಟು ಏನೋ ಹೇಳಿ ಅವಾಯ್ಡ್ ಮಾಡಿ ಇನ್ನು ಊಟ ತಿನ್ನಿಸ್ದೆ. ಎಲ್ಲರೂ ಊಟ ತಿಂದು ಮುಗಿಸಿದಾದ್ಮೇಲೆ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಲೇಟಾಗಿ ಸಂಜೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅಪಾರ್ಟ್ಮೆಂಟಲ್ಲಿ ಒಂದು ಬರ್ತಡೇ ಇತ್ತು ಇವತ್ತು. ನನಗೆ ಗೊತ್ತೇ ಇರಲಿಲ್ಲ ಇವತ್ತಲ್ಲ ಅದು ನಾಳೆ ಅಂದ್ಕೊಂಡಿದ್ದೆ. ಕನುಷಿ ಮತ್ತು ಸಾನು ಇಬ್ಬರೂ ಕೆಳಗಡೆ ಆಡೋದಕ್ಕೆ ಅಂತ ಹೋಗಿದ್ರು. ಅವಾಗ ಬಂದು ಹೇಳಿದ್ರು, ಮಮ್ಮಿ ಶ್ರೇಯ ಆಂಟಿ ಬರ್ತಡೇಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಅವಾಗ ತೆಗೆದು ನೋಡಿದೆ, ಅದು ಕಾರ್ಡು ಇವತ್ತೇ ಇದ್ದಿದ್ದು. ನಾನು ಡೇಟ್ ಮರ್ತೋಗಿತ್ತು. ಡೇಟೇ ನೆನಪು ಇರೋದಿಲ್ಲ ಇವಾಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ. ವಾರ ದಿನಗಳು ಲೆಕ್ಕ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ. ನಿಮಗೂ ಹಿಂಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಇನ್ನು ಸರಿ ಆಯಿತು, ಬೇಗ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿಬಿಡೋಣ, ಇನ್ನು ಹೋಗಲೇಬೇಕು ಇನ್ವೈಟ್ ಮಾಡಿದ್ಮೇಲೆ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಕಿಚನ್ ಎಲ್ಲ ಪೂರ್ತಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ನೀರು ನಿಂತೋಗಿದ್ವು. ಅದೇ ಟ್ಯಾಂಕ್ ಏನಿದೆ, ಅದೇ ಡ್ರಮ್ಮು, ಅದರಲ್ಲಿ ತುಂಬಿಸಿಟ್ಟಿದ್ರಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಇನ್ನು ಗೋಡೆ ಮತ್ತು ಟ್ಯಾಪ್ ಎಲ್ಲದನ್ನು ಕೂಡ ಒರೆಸ್ತಾ ಇದೆ. ಅದು ಮುಂಚೆ ಎಲ್ಲ ದಿನ ಒರೆಸ್ಕೊತಿದ್ದೆ ನೈಟಲ್ಲಿ. ಬಟ್ ಆದರೆ ಇವಾಗ ನೀರು 10 ಗಂಟೆಗೆ ನಿಲ್ಲೋದ್ರಿಂದ ನಾವು ಊಟ ಎಲ್ಲ ಮುಗಿಸಿ ಪಾತ್ರೆ ವಾಶ್ ಮಾಡೋಕ್ಕೆ ಬರೋದ್ರೊಳಗೆ 10 ಗಂಟೆ ಆಗಿಬಿಟ್ಟಿರುತ್ತೆ. ನೀರು ಸಾಕಾಗ್ತಿಲ್ಲ ನೈಟಲ್ಲಿ. ಸಾಕಾಗ್ತಿಲ್ಲ ಅಂದರೆ ಆಫ್ ಮಾಡಿಬಿಟ್ಟಿರ್ತಾರಲ್ವ, ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಹ್ಯಾಂಡ್ ವಾಶು ಕೂಡ ಖಾಲಿಯಾಗಿತ್ತು, ಅದನ್ನೆಲ್ಲ ಫಿಲ್ ಮಾಡಿದೆ. ನಾನು ಮಧ್ಯದಲ್ಲಿ ಯಾವಾಗಲೇ ಖಾಲಿ ಆದರೂ ಫಿಲ್ ಮಾಡಲ್ಲ. ಈ ರೀತಿ ವಾರಗಳು ಇಲ್ಲದೇ ಇರೋ ದಿನಗಳಲ್ಲೇ
ಫಿಲ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಗ್ರೈಂಡರ್ ಇಟ್ಟಿದ್ದೀನಲ್ಲ ಆ ಟೇಬಲು ಅದ್ರ ಮೇಲೆಲ್ಲ ಮೆಸ್ಸಪ್ ಆಗಿಬಿಟ್ಟಿತ್ತು. ಊರಿಗೆ ಹೋಗಿದ್ದು ಬಂದು ಅದು ಇದು ತಂದಿದ್ದೆಲ್ಲ ಅದನ್ನು ತೆಗ್ದು ಅದ್ರ ಮೇಲೆ ಇಟ್ಟು ಗಲೀಜು ಅನಿಸ್ತಿತ್ತು. ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಮಧು ತಂದು ಕೊಟ್ಟಿದ್ದು ತೆಂಗಿನಕಾಯಿನೂ ಹಾಗೆ ಇದ್ದಾವೆ, ಬಳಸೇ ಇಲ್ಲ. ತೆಂಗಿನಕಾಯಿ ಬಳಸೋದು ಕಮ್ಮಿ, ಜೊತೆಗೆ ಊರಿಗೂ ಹೋಗಿದ್ವಿ ಅಲ್ವಾ, ಅದು ಯೂಸೇ ಆಗಿಲ್ಲ. ಮಳೆಗಾಲ ಇರೋದ್ರಿಂದ ಪರವಾಗಿಲ್ಲ, ಬೇಸಿಗೆ ಆಗಿದ್ದಿದ್ರೆ ಬೇಗ ಹೋಗ್ಬಿಡ್ತಿತ್ತು. ಬಿಸಿಲು ಜಾಸ್ತಿ ಇದ್ದಿದ್ರೆ ಮಳೆ ಬಿದ್ದಿದ್ದರಿಂದ ಹಾಳಾಗಿಲ್ಲ, ಇನ್ನೂ ಸ್ವಲ್ಪ ದಿನ ಇಡ್ಬೋದು ಅಂತ ಅಂದ್ಕೊಂಡೆ. ನಾನು ಕೂಡ ಎಲ್ಲದನ್ನು ಅಲ್ಲೆತ್ತಿ ಕ್ಲೀನ್ ಮಾಡಿದೆ. ಇನ್ನು ಡೈನಿಂಗ್ ಟೇಬಲ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಇದನ್ನು ಕೂಡ ವಾರಕ್ಕೆ 2 ಸರಿ ಕ್ಲೀನ್ ಮಾಡ್ತೀನಿ, ವಾರಕ್ಕೆ 1 ಸರಿ ಕ್ಲೀನ್ ಮಾಡ್ತೀನಿ. ಇದನ್ನು 2 ಸರಿ ಇಲ್ಲ, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಅಂದ್ಕೊಂಡ್ಬಿಡಿ. ಡೈನಿಂಗ್ ಟೇಬಲ್ ಮೇಲೆ ಊಟ ಆದ ತಕ್ಷಣ ಡೈಲಿ 3 ಟೈಮು ಕೂಡ ಕ್ಲೀನ್ ಮಾಡ್ತೀನಿ. ಬಟ್ ಅಂದರೆ ಈ ಗ್ಲಾಸ್ನ ಎಳೆದು ಅದ್ರ ಕೆಳಗಡೆ ಸಣ್ಣ ಧೂಳು ಕೂತಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ವಾರದಲ್ಲಿ 1 ಸರಿ ಮಾತ್ರ ಮಾಡ್ಕೊತೀನಿ. ಇನ್ನು ಹರಿಬರಿನಲ್ಲಿ ಮಾಡೋದಕ್ಕೆ ಹೋದರೆ ಅದು ಒಡೆದೋಗ್ಬಿಡುತ್ತೆ ಗ್ಲಾಸ್, ಅನ್ನೋದಕ್ಕೋಸ್ಕರ ಈ ಥರ ಫ್ರೀ ಇದ್ದಾಗ ಮಾಡ್ಕೊತೀನಿ. ಇನ್ನು ಮನೆ ಒರೆಸ್ಕೊಂಡು ಬರೋಣ ಅಂತ ಒರೆಸ್ತಾ ಇದ್ದೆ. ಕೈಲಿ ಒರೆಸ್ತೀನಿ ಅಂತ ಹೇಳಿದ್ದೆ, ಬಟ್ ಮಾಪ್ ತೊಗೊಂಡಿದ್ದು ನೋಡಿದ ತಕ್ಷಣ ಇವಾಗ ಅನ್ಕೋಬೋದು ಮಾಪಲ್ಲಿ ಒರೆಸ್ತಾ ಇದ್ದೀನಿ ಅಂತ. ಇಲ್ಲ, ಬಟ್ ಆದರೆ ವಾರದಲ್ಲಿ 2 ಸರಿ ಈ ಥರ ಮಾಪಲ್ಲಿ ಕೈ ಎಲ್ಲೆಲ್ಲಿ ಹಾಕಿ ಒರೆಸೋದಕ್ಕಾಗಲ್ಲ, ಎಡ್ಕೋದಿಲ್ಲ ನಮಗೆ. ಅದೆಲ್ಲದನ್ನು ಈ ರೀತಿ ಮಾಪಲ್ಲಿ ಒರೆಸ್ಕೊಂಡು ಅದಾದಮೇಲೆ ಕೈನಲ್ಲಿ ಒರೆಸ್ತೀನಿ. ಪ್ರತಿದಿನ ವಾರ ಮಾಡ್ಬೇಕಾದ್ರೆ ಈ ರೀತಿ ಒರೆಸೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ನಾನು ರೆಡಿಯಾಗಿದ್ದಾಯಿತು, ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಮುಗಿಸಿ ರೆಡಿಯಾದೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ, ಒಂದು ಕುರ್ತಾ ಹಾಕೊಂಡಷ್ಟೇ. ಇಲ್ಲೇನೆ ಅಪಾರ್ಟ್ಮೆಂಟಲ್ಲೇ ಪಾರ್ಟಿ ಹಾಲಲ್ಲಿ ಇರೋದು ಬರ್ತಡೆ, ಅದಕ್ಕೋಸ್ಕರ ಯಾವುದೇ ಥರ ರೆಡಿಯಾಗಿಲ್ಲ. ಸಂತನು ಕೂಡ ಅವರಿಗೂ ಯಾವುದೋ ಇವತ್ತು ಫಂಕ್ಷನ್ ಇದೆ, ಅಲ್ಲಿಗೆ ಹೋದರು. ಇನ್ನು ನಾನು ಮಕ್ಕಳೆಲ್ಲ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸಾನು ಗಿಫ್ಟ್ ತಂದು ಹೊರಗಡೆ ಕಾಯ್ತಾ ನಿಂತಿದ್ದಾಳೆ. ಇನ್ನು ಕನುಷಿ ಆಲ್ರೆಡಿ ಅವಳು ಹೋಗಿದ್ದಾಳೆ. ಇವಾಗ ನಾವು ಕೂಡ ಹೊರಡ್ತೀವಿ. ಟೈಮ್ 7:30 ಆಯಿತು. 7 ಗಂಟೆಗೆ ಇದ್ದಿದ್ದದು ಪಾರ್ಟಿ, 7:30 ಆಯಿತು. ಬೇಗ ಏನೋ ಮಾಡಿ ರೆಡಿ ಆದೆ, ನಮಗೋಸ್ಕರನೇ ಅಂತ ಹೇಳಿ ಏನೋ ಇವತ್ತು ಬೇಗ ನೀರು ಆನ್ ಮಾಡಿದರು. ಸ್ನಾನ ಮಾಡೋದಕ್ಕೆಲ್ಲ ಆರಾಮಾಗಿ ಆಯಿತು. ಬಟ್ ಆದರೆ ಸಂತು ಗಿಫ್ಟ್ ತಂದು ಕೊಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀನಿ. ಆಗಿದೆಯಾ ಬರ್ತಡೇ ಫಂಕ್ಷನ್, ಏನಾದರೂ ಮುಗ್ದೋಗಿದೆಯಾ ಅಂತ ನೋಡ್ತೀನಿ. ಮುಗ್ದಿರಲ್ಲ, ಏನೇ ಇದ್ರೂ ಹೇಳಿದ ಟೈಮ್ಗಿಂತ ಸ್ವಲ್ಪ ಲೇಟ್ ಆಗುತ್ತಲ್ವ. ಸೊ ಬನ್ನಿ ಇವಾಗ ಹೊರಡೋಣ. ನಮಗೋಸ್ಕರ ವಚನನೂ ಬಂದವಳು ಇಲ್ಲೇ ಕರ್ಕೊಂಡು ಹೋಗೋದು. ಕೇಳ್ವನೇ ವಚನ? ಹಾಂ ಆಂಟಿ, ಅವಳಿಗೆ ಕನುಷಿ ಜೊತೆಗಾತಿ, ಅದಕ್ಕೋಸ್ಕರ ಬಂದವಳೆ. ಕನುಷಿ ಇದೆಯೇನು ಆಲೆ ಕೂದಲೆಲ್ಲ ಹಿಂಗೆ ಮಾಡಿ ಇಟ್ಕೊಂಡಿದ್ಯಾ? ಬನ್ನಿ ಆಯ್ತು ಹೋಗೋಣ, ಟೈಮ್ ಆಗುತ್ತೆ. ಲೇಟಾಗಿದೆ ಅಂತ ಬೇಗ ಹೊರಗೆ ಬಂದೆ. ಬರ್ತಿದ್ದಂಗೆ ಏನೋ ಒಂದು ಫೋನ್ ಬಂತು. ಒಂದು 10-15 ನಿಮಿಷ ಅಲ್ಲೇ ಮಾತಾಡ್ಕೊಂಡು ಬಂದೆ. ಪಾರ್ಟಿ ಏನೋ ಮುಗ್ದೋಗಿರ್ಬೇಕು ಅಂತ ಹೇಳಿ, ಆದರೆ ಇನ್ನೂ ಅಲ್ಲಿ ಪಾರ್ಟಿನೇ ಸ್ಟಾರ್ಟ್ ಆಗಿರಲಿಲ್ಲ. ಏನು ಬರ್ತಿದ್ದಾಗೇ ಇನ್ನು ಕವಿತಾ ಅವ್ರು ಗೊತ್ತಲ್ವಾ, ಅವ್ರ ಜೊತೆ ಕೂತ್ಕೊಂಡೆ. ಕವಿತಾ ಅವ್ರ ಮಧ್ಯದಲ್ಲಿ, ಇಲ್ಲಿ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕೂತಿರೋದು ಶ್ರುತಿ ಅಂತ ಹೇಳಿ. ಇನ್ನೂ ಇಬ್ಬರು ಇದ್ದಾರೆ, ಬಟ್ ಅವ್ರು ಬರ್ತಡೇ ಪಾರ್ಟಿಗೆ ಬಂದಿರಲಿಲ್ಲ. ಅವರು ಒಂದು 5 ಜನ ನಾವಿದ್ದೀವಿ. ನಾವು 5 ಜನ ಎಲ್ಲೋದ್ರೂ ಜೊತೆಗಿದ್ದು ಫೋಟೋ ತೆಕ್ಕೊಳ್ಳೋದು, ಕೂತ್ಕೊಂಡು ಮಾತಾಡೋದು ನಮ್ಮದೇ ಯಾವಾಗ್ಲೂ ಇರುತ್ತೆ. ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ರು. ಇನ್ನು ಇವರು ಕೂಡ ಎಲ್ಲರೂ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ವೆಯ್ಟ್ ಮಾಡಿ ಅದಾದಮೇಲೆ ಪಾರ್ಟಿನ ಶುರು ಮಾಡಿದ್ರು. ಇನ್ನು ಈ ಬರ್ತಡೇ ಬಾಯ್ ಬಂದು ಅವನ ನೇಮು ಸಾತ್ವಿಕ್ ಅಂತ ಹೇಳಿ. ಎಲ್ಲರೂ ಕೂಡ ನಿಮ್ಮ ಕಡೆಯಿಂದನೂ ಕೂಡ ಅವನಿಗೆ ವಿಶಸ್ನ ಹೇಳಿಬಿಡಿ, ಅವನಿಗೆಲ್ಲ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಇನ್ನು ಇದು ಶ್ರೇಯಾ ಅಂತ ಹೇಳಿ ಬಂದು, ನಾನು ಗಣೇಶ ಹಬ್ಬದ ವೀಡಿಯೋ ಮಾಡಿದ್ದೆ ಅಲ್ವಾ, ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಕೂರಿಸಿದಾಗ ಅವಾಗ ರ್ಯಾಂಪ್ ವಾಕ್ ಮಾಡಿದ್ದಾಗ ನಾವೆಲ್ಲರೂ ಕೂಡ ಇವರಿಗೆ ಮದರ್ ಇಂಡಿಯಾ ಸಾಂಗ್ ಹಾಕಿ ರ್ಯಾಂಪ್ ವಾಕ್ ಮಾಡಿಸಿದ್ರು ಅಂತ ಹೇಳಿದೆ. ಅವಾಗ ಇವರು ಪ್ರೆಗ್ನೆಂಟ್ ಇದ್ರು ಅಂತಲೂ ಕೂಡ ಹೇಳಿದ್ದೆ. ಅವ್ರ ಮಗನೇ ಇದು. ಇನ್ನು ಇವಾಗ ಅವರು ಪ್ರೆಗ್ನೆಂಟ್ ಇದ್ದಿದ್ದು ಒಂದು ಕ್ಯೂಟ್ ಬೇಬಿ ಇದ್ದಾಳೆ ಇವಾಗ. ಇವನು ಹುಡುಗ, ನೆಕ್ಸ್ಟ್ ಇವಾಗ ಹುಡುಗಿ ಇದ್ದಾಳೆ. ತುಂಬ ಕ್ಯೂಟಾಗಿದ್ದಾಳೆ. ಸೇಮ್ ಅಣ್ಣ ತಂಗಿ ಇಬ್ಬರು ಒಂದೇ ಥರ ಇದ್ದಾರೆ. ಕೇಕ್ನ ಕಟ್ ಮಾಡಿಸ್ತಾಯಿದ್ರು. ಜೊತೆಗೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಶ್ರೇಯ ಅವ್ರ ಮಗಳನ್ನ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಕರೆದು ಎತ್ಕೊಂಡು ನಿಲ್ಸ್ಕೊಂಡ್ರು. ಇನ್ನು ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅಂದರೆ ಅವ್ರ ಅತ್ತೆ, ಇನ್ನು ರಿಲೇಟಿವ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ, ಅಂದರೆ ಶ್ರೇಯ ಅವ್ರು ಬಂದು ಉತ್ತರ ಕರ್ನಾಟಕದ ಕಡೆಯವರು, ಅವರೆಲ್ಲರೂ ಕೂಡ ಬಂದಿದ್ದರು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅವರು ತಲೆ ಮೇಲೆ ಸೆರ್ಗ ಹಾಕ್ಕೊಂಡು ನಿಂತ್ಕೊಂಡ್ರು. ಒಬ್ಬೊಬ್ರದ್ದು ಸೈಡ್ ಸ್ಲ್ಯಾಂಗ್ ಇರುತ್ತಲ್ಲ ಅದೇ ರೀತಿ ಇರ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅನಿಸ್ತು. ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ಸಿದ್ರು. ಉತ್ತರ ಕರ್ನಾಟಕದ ಮಂದಿ ಭಾಷೆ ಕೇಳೋದಕ್ಕೂ ಚೆಂದ, ಅವರು ನೋಡೋದಕ್ಕೂ ಚೆಂದ ಅಂತ ಅನಿಸುತ್ತೆ ಅಲ್ವಾ. ನಾವು ಕ್ವಾರ್ಟರ್ಸಲ್ಲಿದ್ದಾಗ ತುಂಬ ಜನ ಉತ್ತರ ಕರ್ನಾಟಕದವ್ರು ಇದ್ದರು ಅಲ್ಲಿ, ಬಟ್ ಆದರೆ ಇವಾಗ ಇಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದಾರೆ. ಇನ್ನು ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಅವ್ನು ಸಾತ್ವಿಕ್ಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಯಾರಿಗೂ ಥ್ಯಾಂಕ್ ಯು ಹೇಳ್ತಾ ಇರಲಿಲ್ಲ. ಅದಕ್ಕೆ ಶ್ರೇಯ ನಾನೇ ಥ್ಯಾಂಕ್ ಯು ಹೇಳ್ತೀನಿ ಅಂತ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾಯಿದ್ರು. ಅಂದರೆ ಅವನಿಗೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ರಲ್ವ, ಅವ್ರ ಜೊತೆ ಆಡೋದಕ್ಕೆ ಹೋಗಬೇಕು ಅಂತ ಬಿಡಿ ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಆದರೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವರಮ್ಮ ಇಟ್ಕೊಂಡು ನಿಂತಿದ್ರು ಅಂತ ಹೇಳಿ ಮುಖನ ಊದ್ಸ್ಕೊಂಡು ನಿಂತಿದ್ದ. ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಜೊತೆಗೆ ಆಡೋ ಅಂಥವ್ರು ದಿನ ಪೂರ್ತಿ. ಇನ್ನು ಅವ್ರು ಬಂದಾಗ ಈ ಥರ ಇಟ್ಕೊಂಡು ಕೂತ್ಕೊಂಡ್ರೆ ಹೇಗಿರ್ತಾನೆ ಅವನು. ಇನ್ನು ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಊಟ ತಿಂದು ಹೋದ್ವಿ. ಅಂದರೆ ಊಟಕ್ಕೆ ರೆಡಿ ಮಾಡಿದರು, ಬಿಸಿಬೇಳೆ ಬಾತ್
ಬಾತು, ಒಬ್ಬಟ್ಟು, ಬಾದಾಮ್ ಪುರಿ, ಕೋಸಂಬರಿ, ವಡೆ ಎಲ್ಲದನ್ನು ಕೂಡ ಮಾಡಿದರು. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕೂತು ಊಟ ಮಾಡಿ ಬಂದ್ವಿ. ಮುಗಿಸ್ಕೊಂಡು ಬಂದಿದ್ದಾಯಿತು. ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ನಾನು ಕೂಡ ಕೂತ್ಕೊಂಡಿದ್ದೀನಿ ಸುಮ್ಮನೆ. ಇನ್ನು ಏನು ಕೆಲಸ ಇಲ್ಲ, ಅಡುಗೆ ಏನು ಮಾಡೋ ಹಾಗಿಲ್ಲ. ಹಾಗೆ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಇದ್ದಾಗಿದೆ, ಎಲ್ಲ ಕೆಲಸನೂ ಮುಗಿದಿದೆ. ಇನ್ನು ನಾವು ಅಲ್ಲೇ ತಿಂದು ಬಂದಿದ್ದು. ಫುಲ್ ಹೊಟ್ಟೆ ತುಂಬಿ ಬರೀ ನೀರು ಕುಡಿತಾ ಇದ್ವಿ, ಅಷ್ಟು ದಾವ ಅನಿಸ್ತೈತೆ. ಇನ್ನು ಕನುಷಿ ಕೆಳಗಡೆನೇ ಆಡೋದಕ್ಕೆ ಹೋಗಿದ್ದಾಳೆ. ಅಂದರೆ ಬರ್ತಡೆಗೆ ಎಲ್ಲರೂ ಬರ್ತಾರಲ್ವ, ಸಿಕ್ಕಿದ ಮೇಲೆ ಎಲ್ಲ ಒಂದು ರೌಂಡು ಆಡ್ಕೊಂಡೇ ಬರೋದು, ಅದಕ್ಕೆ ಅವಳು ಕೆಳಗೆ ಹೋಗಿದ್ದಾಳೆ. ಇನ್ನು ಸಾನು ಮೇಡಮು ಫ್ರೆಂಡ್ ಜೊತೆ ಗೇಮ್ ಮಾಡ್ಕೊಂಡು ಕೂತಿದ್ಲು ಫೋನಲ್ಲಿ. ಅಂದರೆ ಕಾಲ್ ಮಾಡೋದು, ಆನ್ಲೈನ್ ಗೇಮ್ ಮಾಡ್ಕೊಂಡು ಕೂತಿದ್ಲು. ಅಂದರೆ ಅಮಾಂಗ್ ಅಸ್ದು ಆನ್ಲೈನಲ್ಲಿ ಆಡ್ಬೋದು, ಅದನ್ನು ಆಡ್ತಾಯಿದ್ರು. ಇನ್ನು ಸಂತು ಬಂದು ಅಲ್ಲಿ ಮಲಗಿದ್ದಾರೆ, ಕಾಣಿಸ್ತಾ ಇಲ್ಲ, ಮಲಗಿದ್ದಾರೆ ಫೋನ್ ನೋಡಿಕೊಂಡು. ಅಂದರೆ ಅವರಿಗೂ ಏನು ಅಡುಗೆ ಮಾಡೋ ಹಾಗಿರಲಿಲ್ಲ, ಮಧ್ಯಾಹ್ನ ಮಾಡಿದ್ದೆ ಹಾಗೆ ಉಳ್ಕೊಂಡಿದೆ. ಸಂದುಗೂ ಕೂಡ ಏನಂದರೆ ಪಾರ್ಟಿ ಇತ್ತು ಯಾವುದೋ, ಅಂದರೆ ಸ್ಟೇಷನ್ ಕಡೆಯಿಂದ ಯಾವುದೋ ಊಟ ಆರ್ಗನೈಸ್ ಮಾಡಿದ್ರು, ಅದನ್ನು ಹೋಗಿ ತಿನ್ಕೊಂಡು ಬಂದು ಅವರು ಮಲಗಿದ್ದಾರೆ. ಏನೂ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡೋದು. ಇವಾಗ ಸಂಜೆ ಎಲ್ಲ ಕೆಲಸನೂ ಮುಗಿಸಿ ಒಂಥರ ಸಮಾಧಾನ ಅನಿಸ್ತು. ಇನ್ನೇನು ಅಡುಗೆ ಮನೇಲಿ ಗಲೀಜೆ ಮಾಡೋ ಹಂಗಿಲ್ವಲ್ಲ ಅಂತ ಖುಷಿ ಅನಿಸೋಯ್ತು. ಅಂದರೆ ಮಾಡಿರೋದಿತ್ತು, ಏನು ಮಾಡೋ ಹಂಗಿಲ್ಲ. ರೈಸು ಕೂಡ ಉಳ್ಕೊಂಡಿದೆ, ಸಾಂಬಾರೆಲ್ಲ ರೈಸು ಕೂಡ ಇತ್ತು, ಏನು ಮಾಡೋ ಆಗಿರಲಿಲ್ಲ. ಬಟ್ ಓಕೆ, ಇವಾಗ ಎಲ್ರದ್ದು ಊಟ ಮುಗಿದಿದೆ. ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.